ನನ್ನ ಕೊಲೀಗ್ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಬೀಟ್ನ ರಿಪೋರ್ಟರ್ ಮಾರುತೇಶ್ ಕೂಡ. ಪ್ರಶಾಂತ್, 3ನೇ ತಾರೀಕು ಸೋಮವಾರ ಸಚಿವ ಸಂಪುಟ ವಿಸ್ತರಣೆ ಆಗೋದು. ನಿನ್ನೆಯಿಂದನೇ ಶುರುವಾಗಿದೆ ಪುನರ್ರಚನೆಯ ಚರ್ಚೆ. 3 ದಿನಕ್ಕೆ ಪುನರ್ರಚನೆಯ ಡಿಸ್ಕಷನ್ ಶುರುವಾಗಿದ್ದಾವೆ. ಅಂದರೆ ಪಟ್ಟಿ ಮಾಡಿದವ್ರದ್ದು ಎಂಥ ಗೂಫಪ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಇದರಲ್ಲಿ. ಅದೇ ನನಗನ್ಸುತ್ತೆ ಜೂನ್ 3ನೇ ತಾರೀಕು ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಬಂದಾಗ ಪೂರ್ತಿಯಾಗಿರ್ತಕ್ಕಂಥ ಫ್ರೀ ಹ್ಯಾಂಡು 2028ರ ಚುನಾವಣೆಯ ನಾಯಕತ್ವ ಈ ಚರ್ಚೆಯನ್ನು ನಾವೇನು ಮಾಡ್ತಿದ್ವಿ. ಮೊದಲ ಹಂತದ ಸಂಪುಟ ರಚನೆಯಲ್ಲಿ ಎಲ್ಲ ಸೀನಿಯರ್ಸೇ ಇದ್ದರು. ಹಿಂಗಾಗಿ ಭಾಳ ಅದರಲ್ಲಿ ಏನು ದೊಡ್ಡ ಚರ್ಚೆಯ ವಿಷಯ ಇರಲಿಲ್ಲ. ಹೆಂಗೂ ಬರಲೇಬೇಕಾಗಿತ್ತು, ರೆಪ್ಯುಟೇಷನ್ ಇತ್ತು. UT ಖಾದರ್ ಬಿಟ್ಟರೆ ಅದರಲ್ಲಿ ಏನಿರಲಿಲ್ಲ. ಬಟ್ 2ನೇ ಸಂಪುಟ ಏನು ವಿಸ್ತರಣೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಡಿ ಕೆ ಶಿವಕುಮಾರ್ಗೆ ಪೂರ್ಣ ಪ್ರಮಾಣದ ಫ್ರೀ ಹ್ಯಾಂಡ್ ಸಿಕ್ಕಿಲ್ಲ. ಹೈಕಮಾಂಡ್ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಹಸ್ತಕ್ಷೇಪ ಮಾಡಿ, ಫಾರ್ ಎಕ್ಸಾಂಪಲ್ ನಾನು ಹೇಳ್ತಿದ್ದೀನಿ, ಈಗ ಗಾಯತ್ರಿ ಶಾಂತೇಗೌಡರ ಗೂಫಪ್ ಆಗಿದ್ದಿಲ್ಲ ಅಂದರೆ ಈಗೆಲ್ಲ ಈ ಚರ್ಚೆಯ ಇದು ಹಿಂಗೆ ಯಾರು ಚರ್ಚೆ ಮಾಡ್ತಾರೆ ರೀ? ಅದೇ ಎಸ್. ಒಂದು ವಾರದ ಹಿಂದೆ 4 ದಿನಗಳ ಕಾಲ ದಿಲ್ಲಿಯಲ್ಲಿದ್ದು ಎಲ್ಲ ನಾಯಕರು ಒಂದು ಸೀಟಿನ ಗೂಫಪ್ ಆಗಿ ಅದನ್ನು ಓಪನ್ ಅಪ್ ಆಗ್ತಾ ಇದೆ. ಆ ಕಾರಣದಿಂದ ನೀವು ರಾಜೀನಾಮೆ ಕೊಡಿ, ಇವ್ರನ್ನ ತಗೋತೀವಿ, ಇವ್ರು ರಾಜೀನಾಮೆ ಕೊಡಲಿ, ಅವ್ರನ್ನ ತಗೋತೀರಿ. ಹಾಗಿದ್ರೆ ಮೊದಲನೇ ಚರ್ಚೆಯ ಸಂದರ್ಭದಲ್ಲಿ ನೀವೆಲ್ಲ ಈ ವಿಷಯವನ್ನು ಗಣನೆಗೆ ತೆಗೆದುಕೊಳ್ಳಿಲ್ವಾ? ಎಸ್, ವೆರಿ ಇಂಪಾರ್ಟೆಂಟ್. ಈಗ ಕೃಷ್ಣಪ್ಪ ಅವರಿದ್ದಾರಪ್ಪ, ನೀವು ಕೊಡಬೇಕೋ ಬೇಡವೋ ಅನ್ನೋದು ತೀರ್ಮಾನ ಮಾಡಿದ್ದೀರಾ ಮಾಡಿಲ್ವಾ? ದಟ್ ಈಸ್ ಇಂಪಾರ್ಟೆಂಟ್. ಯಾರನ್ನ ಈಗ ಬಾಲಕೃಷ್ಣ ಅವ್ರನ್ನ ತೆಗೆದು ಮಾಡ್ತೀರಾ? ಅಲ್ರಿ, ಕೊಡದೇ ಇರೋದು ಒಂದು, ಕೊಟ್ಟು ಕಿತ್ಕೊಳ್ಳೋದು ಇನ್ನೊಂದು. ಅದು ಇನ್ನೊಂದು ರೀತಿಯಾಗಿರ್ತಕ್ಕಂಥ ಅಸಮಾಧಾನಕ್ಕೆ ಕಾರಣ. ಹೌದು. ಇನ್ನೊಂದು ಕಡೆ ಈಗ ತಂದೆನೂ ಒಂದೇ ವಾರ ಮಂತ್ರಿ ಆಗಿದ್ದದ್ದು. ಈಗ ತುಕಾರಾಮ್ ಅವರ ಪತ್ನಿಯನ್ನ ಮಾಡಬೇಕಾ, ಫಾತಿಮಾ ಅವ್ರನ್ನ ಮಾಡಬೇಕಾ, ಲಕ್ಷ್ಮೀ ಹೆಬ್ಬಾಳ್ಕರನ್ನ ಮಾಡಬೇಕಾ, ನಯನಾ ಮೋಟಮ್ಮ ಅವ್ರನ್ನ ಮಾಡಬೇಕಾ? ಯು ಹ್ಯಾಡ್ ಪ್ಲೆಂಟಿ ಆಫ್ ಟೈಮ್. ನೀವು ಜೂನ್ 3ಕ್ಕೆ ಮುಖ್ಯಮಂತ್ರಿ ಆದಮೇಲೆ 2 ತಿಂಗಳು ಉಳಿತು ನಿಮ್ಮದು. 2 ತಿಂಗಳ ನಂತರ ಸಂಪುಟದ ವಿಸ್ತರಣೆ ಆಗಿದೆ. ಹಾಗಿರುವಾಗ ನನಗನ್ಸುತ್ತೆ ಈಗ ಮುನಿಯಪ್ಪನವ್ರನ್ನ ಫಸ್ಟ್ ಹಂತದಲ್ಲೇ ಮಾಡುವಾಗ ನೀವು ರೂಪಾ ಶಶಿಧರನ್ನ ಆಗಲೇ ಮಂತ್ರಿ ಮಾಡ್ಬೋದಿತ್ತು. ಹೌದು. ಈಗ ಲಕ್ಷ್ಮೀ ಹೆಬ್ಬಾಳ್ಕರನ್ನ ಮಾಡಲ್ಲ ಅನ್ನುವ ತೀರ್ಮಾನವನ್ನು ನೀವು ತೆಗೆದುಕೊಂಡು ಬಿಟ್ಟಿದ್ರೆ ಯಾವ ಮಹಿಳೆಗೆ ಮಾಡಬೇಕು ಅಂತಕ್ಕಂಥ ನಿರ್ಣಯವನ್ನು ತೆಗೆದುಕೊಳ್ಬೋದಿತ್ತಲ್ವ? ಕರೆಕ್ಟ್. ಈ ಆಫ್ಟರ್ ಥಾಟ್ ಡಿಸ್ಕಷನ್ ಮತ್ತು ಆಫ್ಟರ್ ಥಾಟ್ ಅಪ್ಲಿಕೇಶನ್ ಆಫ್ ಮೈಂಡ್ ಈಸ್ ವೆರಿ ಡೇಂಜರಸ್. ನನಗನ್ನಿಸ್ತದೆ ಈಗ ಡಿ ಕೆ ಶಿವಕುಮಾರ್ ಸರ್ಕಾರ ಕ್ರಾಸ್ ವೋಟಿಂಗ್ನ ನಂತರ ಯಾವ ರೀತಿಯ ಒಂದು ವೇಗ ಪಡೆದುಕೊಂಡಿತ್ತು, ಸಂಪುಟ ರಚನೆಯ ಗದ್ದಲ ಗಲಾಟೆ ಆ ವೇಗಕ್ಕೊಂದು ಫುಲ್ ಸ್ಟಾಪ್ ಹಾಕ್ತು. ಎಸ್. ಇಲ್ಲಾಂದರೆ JDS BJPಯ ಕ್ರಾಸ್ ವೋಟ್ನ ನಂತರ ಎಲ್ಲಿ ಡಿ ಕೆ ಶಿವಕುಮಾರ್ 28ರ ನಾಗಾಲೋಟ ಆರಂಭಿಸಿದ್ರೋ ಅನ್ನುವ ರೀತಿಯಲ್ಲಿ ಚರ್ಚೆಗಳು, ಹೌದು ಹೌದು, ಪರ್ಸೆಪ್ಷನ್ ರಾಜ್ಯದ ರಾಜಕಾರಣದಲ್ಲಿ ಮತ್ತು ರಾಜ್ಯದ ಜನಮಾನಸದಲ್ಲೂ ಕೂಡ ಪರ್ಸೆಪ್ಷನ್ ಪರ್ಕ್ಯುಲೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿತ್ತು. ಬಟ್ ಎಲ್ಲೋ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ನೀವು ನೋಡಿ, ಗದ್ದಲ ಗಲಾಟೆ ಆಗೋದು ಸಹಜ. ಮತ್ತು ಅದಕ್ಕೆ ಮಾನದಂಡಗಳು ಏನಿದ್ವು ಅನ್ನೋದನ್ನು ಮೊದಲೇ ಸ್ಪೆಸಿಫೈ ಮಾಡಬೇಕಿತ್ತು. ಏನು ಮಾನದಂಡಗಳು? ಜಿಲ್ಲೆಗೆ ಒಂದೇ ಸ್ಥಾನನ, ಎಸ್, ಇಷ್ಟು ಜಾತಿಗೆ ಇಷ್ಟು ಅಂತಕ್ಕಂಥ ಮಾನದಂಡವನ್ನು ಈಗ ನೀವು ಕುರುಬರಿಗೆ, ಬಸವರಾಜ್ ಶಿವಣ್ಣವರಿಗೆ ಕೊಡಲೇಬೇಕಾಗಿತ್ತು ಅನ್ನೋದು ಈಗೇನು ನೀವು ಪ್ರಯತ್ನ ಮಾಡ್ತಿದ್ದೀರಿ, ಮೊದಲೇ ಇದನ್ನು ಪ್ರಯತ್ನ ಮಾಡಿ ಹೇಳ್ಬೋದಿತ್ತು ಯಾರಾದರೂ ಒಬ್ಬರು ರಾಜೀನಾಮೆ ಕೊಡಬೇಕಾಗತ್ತೆ ಅಂತ. ಈಗ ನೀವು ಕೃಷ್ಣಪ್ಪನವರು ಮತ್ತು ಪ್ರಿಯಾ ಕೃಷ್ಣ ಇಷ್ಟು ಸಿಟ್ಟಿಗೆ ಹೇಳ್ತಾರೆ ಅನ್ನೋದು ಸಹ ಅಲ್ರಿ. ಜಮೀರ್ ಅಹ್ಮದ್ ಖಾನ್ ಮತ್ತು ರಿಜ್ವಾನ್ ಅರ್ಷದ್ ಇಲ್ಲಿ ಮಂತ್ರಿ ಆದ್ರೆ ಇಬ್ರು. ಹೌದು. ತನ್ವೀರ್ ಸೇಠ್ ಸಿಟ್ಟಿಗೆ ಹೇಳ್ತಾರೆ, ರಹೀಂ ಖಾನ್ ಸಿಟ್ಟಿಗೆ ಹೇಳ್ತಾರೆ ಅನ್ನೋದು ಗೊತ್ತಿರಲಿಲ್ಲ. ನಿರೀಕ್ಷಿತ. ನನಗನ್ಸುತ್ತೆ ಎಲ್ಲೋ ಒಂದು ಕಡೆ ಕಡಿಮೆ ಸಮಯ ಚರ್ಚೆ ಆಗಿದೆಯೋ. ನಿನ್ನೆ ನಾವು ಮಾತನಾಡಿದಂತೆ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಅವರು 2023ರ ಚುನಾವಣೆ, ಮೊನ್ನೆಯ ಮುಖ್ಯಮಂತ್ರಿ ಬದಲಾವಣೆ, ದೇ ಹ್ಯಾಂಡಲ್ಡ್ ಇಟ್ ವೆರಿ ವೆಲ್. ಎಸ್. ಬಟ್ ಸಂಪುಟ ರಚನೆಯ ವಿಷಯವನ್ನು ತುಂಬ ಲೈಟ್ಲಿ ತೆಗೆದುಕೊಂಡ್ರು ಅನ್ಸುತ್ತೆ ನನಗೆ. ಟೈಮ್ ಕೊಡಲಿಲ್ಲ, ಕಾಯಿಸ್ತಾ ಚರ್ಚೆ ಮಾಡ್ತಾ ಇದೀವಲ್ಲ, ಬಹುಶಃ KH ಮುನಿಯಪ್ಪನವ್ರು ನಿರಾಕರಿಸಿದಂಗಿದೆ. ರಾಜೀನಾಮೆ ಅದರ ಚರ್ಚೆಯನ್ನು, ಸಾಧ್ಯತೆಯನ್ನು ತಳ್ಳಿ ಹಾಕಿದಂಗೆ ಕಾಣಿಸ್ತಾ ಇದೆ. ರೀ ಅಜಿತ್, ಅವರು ರೂಪಾ ಶಶಿಧರ್ ಹೆಸರು ಮೊದಲನೇ ಪಟ್ಟಿಯಲ್ಲಿ ಬಂದಿತ್ತು. ಅವ್ರು ಹೋಗಿ ರೂಪಾ ಶಶಿಧರ್ ಕಡೆ ಹೇಳಿಸಿದ್ರು ಅಂತ ಅನೇಕರು ಹೇಳ್ತಾರೆ. ನಂಗೆ ಗೊತ್ತಿಲ್ಲ, ರೂಪಾ ಶಶಿಧರ್ ಶುಡ್ ಕ್ಲಾರಿಫೈಡ್. ಅವ್ರೇನು ಕ್ಲಾರಿಫೈ ಮಾಡಲ್ಲ ಅದನ್ನು. ಲೆಟ್ರ್ ತೊಗೊಂಡ್ರು, ಹೇಳಿಸಿದ್ರು, ಇಲ್ಲ ನನ್ನನ್ನು ಅಪ್ಪನನ್ನೇ ಮಾಡಿ ನನ್ನನ್ನು ಬೇಡ ಅಂತ ಅವ್ರು ರೂಪಾ ಶಶಿಧರ್ ಕಡೆ ಹೇಳಿಸಿದ್ರು ಅಂತ ಹೇಳ್ತಾರೆ.
ಓಕೆ ಓಕೆ. ಮತ್ತು ಹಾಗಿರುವಾಗ ಅವ್ರು ಯಾಕೆ ಸುಲಭವಾಗಿ ಬಿಟ್ಕೊಡ್ತಾರೆ? ಮತ್ತು ಅದಷ್ಟು ಸುಲಭ ಇಲ್ಲ ಅಜಿತ್. ಅದನ್ನು ನೀವು ಮಾಡಿದರೆ ದಲಿತ ಎಡಗೈ ವರ್ಗದಲ್ಲಿ ಒಬ್ಬ ಪರಮೋಚ್ಚ ನಾಯಕ ಅಂತ ಮುನಿಯಪ್ಪನವ್ರನ್ನ ನೋಡಲಾಗತ್ತೆ. ಈಗ ಆಂಜನೇಯನೂ ಇಲ್ಲ ಅಲ್ಲಿ. ಹೌದು ಹೌದು. ಹೀಗಿದ್ದಾಗ ನೀವು ಎಡವರ್ಗದಿಂದ ಯಾರಿಗೆ ಪ್ರಾತಿನಿಧ್ಯವನ್ನು ಕೊಡ್ತೀರಿ ಅನ್ನುವ ಚರ್ಚೆ ಬಂದಾಗ ಮುನಿಯಪ್ಪನವ್ರನ್ನ ತೆಗೆದು ರೂಪಾ ಶಶಿಕಲಾ ಅವ್ರನ್ನ ಮಾಡಲಿಕ್ಕೆ ಹೇಳಲಾಯಿತು ಅನ್ನೋದು ತುಂಬ ಸುಲಭವಾಗಿ ಹೇಳಲಿಕ್ಕೆ ಆಗಲ್ಲ. ವೋಟ್ ಬ್ಯಾಂಕ್ನಲ್ಲಿ ಅದರದ್ದು ಪ್ರಭಾವ ಇದೆ. ಈಗ ನೀವು ಬಾಲಕೃಷ್ಣರನ್ನು ತೆಗೆದು ನೀವು ಏಕಾಏಕಿ ಕೃಷ್ಣಪ್ಪನವ್ರನ್ನ ಮಾಡೋ ಚರ್ಚೆ ಚಂದ ಕಾಣುತ್ತೆ. ಎಕ್ಸಾಕ್ಟ್ ಎಕ್ಸಿಕ್ಯೂಷನ್ ಸ್ವಲ್ಪ ನೋಡಿ. ಹೌದು. ಅಥವಾ ಬೇರೆ ಯಾರಿಗೋ ರಾಜೀನಾಮೆ ಕೊಡು ಅಂತ ಹೇಳ್ತಿದ್ದೀವಿ. ಮಂಕಾಳ ವೈದ್ಯ ಪ್ರಮಾಣ ವಚನ ತೆಗೆದುಕೊಳ್ಳಲಿಲ್ಲ ನಿಮ್ಮ ಕೈಯಲ್ಲಿದ್ದಾಗ. ಈಗ ನೀವು ಅವ್ರು ರಾಜೀನಾಮೆ ಕೊಡದೇ ಇದ್ದರೆ ಅವ್ರನ್ನ ವಜಾ ಮಾಡಬೇಕು. ವಜಾ ಮಾಡಬೇಕು ಅವ್ರನ್ನ. ಯಾರಾದರೂ ಒಬ್ಬರು ಮಂತ್ರಿ ನೀವು ಹೇಳ್ದಂಗೆ ಒಂದು ಪರ್ಮ್ಯುಟೇಷನ್ಸ್ ಕಾಂಬಿನೇಷನ್ಸ್ಗೆ ಸಮೀಕರಣಕ್ಕೆ ತಯಾರಾಗಲಿಲ್ಲ ಅಂತಂದರೆ ನೀವು ವಜಾ ಮಾಡಬೇಕು. ವಜಾ ಮಾಡಿದರೆ ಅದು ತಂದೆ ಆಗಿರ್ತಕ್ಕಂಥ ಪ್ರಭಾವ ಅದರಲ್ಲಿದೆ. ನನಗನ್ಸುತ್ತೆ ಎಲ್ಲೋ ಒಂದು ಅಪ್ಲಿಕೇಶನ್ ಆಫ್ ಮೈಂಡ್ನ ವ್ಯತ್ಯಾಸ ಇದೆ. ಅಥವಾ ಈ ಎಲ್ಲ ಗದ್ದಲ ಗಲಾಟೆ ನಡೀಲಿ ಅನ್ನೋದು ಕಾಂಗ್ರೆಸ್ನ ಇತರ ಗುಂಪುಗಳಲ್ಲೂ ಕೂಡ ಇದೆ ಅನ್ಸುತ್ತೆ ನನಗೆ. ನ್ಯಾಚುರಲಿ ಅಲ್ವಾ? ಇಲ್ಲಾಂದರೆ ನನಗೆ ನೀವು ಹೇಳಿ, ನನಗೆ ಇವತ್ತಿನವರೆಗೆ ಅರ್ಥ ಆಗದೇ ಇರೋ ಸಂಗತಿ, ಗಾಯತ್ರಿ ಶಾಂತೇಗೌಡರ ಹೆಸರು ಯಾರು ಸೇರಿಸಿದ್ರು? ಮಂಕಾಳ ವೈದ್ಯ ಹೆಸರು ಹೆಂಗದು ಟೈಪ್? ಶಿವಣ್ಣವ್ರ ಮಾಹಿತಿ ಅಂತೆ ಸುರ್ಜೇವಾಲಾ ಸೇರಿಸಿದಾರ ಹೆಸರು, ರಾಹುಲ್ ಗಾಂಧಿಗೂ ಗೊತ್ತಿಲ್ಲ ಅಂತ. ಅದು ಫಿಟ್ಟಿಂಗ್ ಅನ್ನಿಸ್ತು ನನಗೆ. ಅಜಿತ್, ಹೆಂಗೆ ಸುರ್ಜೇವಾಲಾ ಒಬ್ಬರೇ ಸೇರ್ಸೋಕ್ಕಾಗತ್ತೆ? ಪಟ್ಟಿ ಅಂತಿಮವಾಗಿ ರಾಹುಲ್ ಗಾಂಧಿ ಅವರಿಂದ ಒಪ್ಪಿಗೆ ಬರದ ಹೊರತು ಕೆ.ಸಿ. ವೇಣುಗೋಪಾಲ್ ಅದು ಹೆಂಗೆ ಅವ್ರು ಸೈನ್ ಮಾಡ್ತಾರೆ ಅದರಲ್ಲಿ? ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆ ಚರ್ಚೆ ನಡೆಸದೆ, ಓಕೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಜೊತೆ ಫೈನಲ್ ಚರ್ಚೆ ನಡೆದಿರಲಿಕ್ಕಿಲ್ಲ, ಬಟ್ ಅದು ಹೆಂಗೆ ಗಾಯತ್ರಿ ಶಾಂತೇಗೌಡರ ಹೆಸರು ಅದರಲ್ಲಿ ಸೇರಿಸಲ್ಪಡ್ತು? ನೋಡಿ, ಯಾರ್ಯಾರನ್ನು ಹಾಕಬೇಕು ಅನ್ನೋದು ಇಟ್ಸ್ ಅ ದೇರ್ ಪ್ರಿಯಾರಿಟಿವ್. ಈಗ ಫಾತಿಮಾ ಚರ್ಚೆ ನಡೆದಿದೆ, ನಾನು ಹೇಳ್ತೀನಿ ಕೇಳಿ. ಫಾತಿಮಾ ಚರ್ಚೆ ನಡೆದಿದೆ. ಹೆಂಗೆ ನೀವು ಗುಲ್ಬರ್ಗಕ್ಕೆ 4 ಸೀಟ್ ಕೊಡ್ತೀರಿ, 4 ಮಂತ್ರಿ ಸ್ಥಾನ ಕೊಡ್ತೀರಿ? ಈಸ್ ಇಟ್ ಡೂಯಬಲ್? ಹೌದು, ಸಹಜವಾಗಿ ಉಳಿದ ಜಿಲ್ಲೆ ಪ್ರಶ್ನೆ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಏನು ಹೇಳಿದ್ರಿ? ಬೆಳಗಾವಲ್ಲಿ 2 ಲಿಂಗಾಯತ್ ಕೊಡೋಕ್ಕಾಗಲ್ಲ, ಅದಕ್ಕೆ 2 ಕೊಟ್ವಿ ಅಂತ ಹೇಳಿದ್ರಿ. ಈಗ ಅವ್ರನ್ನ ಡ್ರಾಪ್ ಮಾಡಿ ನೀವು ಖನಿಜಾ ಫಾತಿಮಾ ತೆಗೆದುಕೊಂಡ್ರೆ ಗುಲ್ಬರ್ಗಕ್ಕೆ 4 ಇದೆ ಅಲ್ರಿ, ನಮಗೆ ಕೊಟ್ಟರೆ ಏನು ಅಂತ ಕೇಳ್ತಾರೆ ಅವರು. ಹೌದು. ಈಗ ನಯನಾ ಮೋಟಮ್ಮ ಯಾವಾಗ ನೀವು ನರೇಂದ್ರ ಸ್ವಾಮಿ ಅವ್ರನ್ನ ತೆಗೆದುಕೊಂಡ್ರು, ಹಳೆ ಮೈಸೂರು ಭಾಗದಲ್ಲಿ ಚಿಕ್ಕಮಂಗ್ಳೂರು ಒಂದು ದಲಿತ ಸ್ಥಾನ ಹೋಯ್ತಲ್ಲಿ. ಕರೆಕ್ಟ್. ಸೊ ನಯನಾ ಮೋಟಮ್ಮ ನೀವು ಆಪ್ಟ್ ಮಾಡೋಕ್ಕಾಗಲ್ಲ. ನಾಗೇಂದ್ರರನ್ನು ತೆಗೆದುಕೊಂಡ್ಮೇಲೆ ಅಲ್ಲೇ ತುಕಾರಾಮ್ ಅವ್ರ ಪತ್ನಿಗೂ ಕೊಡ್ತೀವಿ ಅನ್ನೋದು ಸುಲಭ ಅಲ್ಲ. ಆ ನಿರ್ಣಯವನ್ನು ತೆಗೆದುಕೊಳ್ಳೋದು ನನಗನ್ಸುತ್ತೆ ಸಮ್ವೇರ್ ಕಮ್ಯುನಿಕೇಷನ್ ಗ್ಯಾಪ್ ಅಂತಿರೋ, ಅಥವಾ ಬೇಕಂತಲೇ ಈ ಗಲಾಟೆಗಳೆಲ್ಲ ನಡೀಲಿ ಅನ್ನುವ ಕಾರಣಕ್ಕೋಸ್ಕರ ಇದನ್ನೆಲ್ಲ ಮಾಡಲಾಯ್ತಾ ಗೊತ್ತಿಲ್ಲ ನನಗೆ. ಇವೆಲ್ಲ ಕಾಂಗ್ರೆಸ್ನಲ್ಲಿ ಆಗಿಲ್ಲ ಅಂತ ಒಂದು ಪಾಸಿಬಿಲಿಟಿ ಚರ್ಚೆ ಮಾಡಲಿಲ್ಲ ನಾವು. ಇವೆಲ್ಲ ಕಾಂಗ್ರೆಸ್ನಲ್ಲಿ ಆಗಿಲ್ಲ ಅನ್ಕೋಬೇಡಿ. ಇವೆಲ್ಲ ಹಿಂದೆ ಬೇಕಾದಷ್ಟು ಗದ್ದಲ ಗಲಾಟೆಗಳು ಕಾಂಗ್ರೆಸ್ನಲ್ಲಿ ನಡೆದಿವೆ, ಬಿಜೆಪಿಯಲ್ಲೂ ನಡೆದಿವೆ. ಪಾಲಿಟಿಕ್ಸ್ ಅಂದಮೇಲೆ ಇದು ನಡೆಯೋದೆ. ಬಟ್ ಡಿ ಕೆ ಶಿವಕುಮಾರ್ದೇನೊಂದು ಸ್ಟಾರ್ಟ್ ಇತ್ತಲ್ವಾ, ಹೌದು, ಕ್ರಾಸ್ ವೋಟ್ನ ನಂತರ ಜರ್ಕ್ ಆದಂಗೆ ಆತೀಗ. ಅದು ಎಲ್ಲೋ ಒಂದು ಜರ್ಕ್ ಬಿದ್ದಂಗೆ ಆಯ್ತು. ಇದು ಸರಿ ಆಗಲ್ಲ ಅಂತ ನಾನು ಹೇಳಲ್ಲ, ಬಟ್ ಇದು ಅವಾಯ್ಡಬಲ್ ಇತ್ತು. ಇದನ್ನು ಅವಾಯ್ಡ್ ಮಾಡೋದು. ರೈಟ್. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.